ಇನ್ನು ಮಗನನ್ನ ಗೆಲ್ಸೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಸಾಲಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ತಾನು ಪಂಚಮಸಾಲಿ, ಮಗನು ಪಂಚಮಸಾಲಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಪಂಚಮಸಾಲಿ ಮತ ಸೆಳೆಯೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೇಮ್ ಪ್ಲಾನ್ ಇದು. ಬೆಳಗಾವಿಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿದ್ದಾರೆ. ಮಗನನ್ನ ಗೆಲ್ಸೋದಕ್ಕೆ ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. 3 ಲಕ್ಷಕ್ಕೂ ಅಧಿಕ ಪಂಚಮಸಾಲಿ ಮತಗಳ ಮೇಲೆ ಹೆಬ್ಬಾಳ್ಕರ್ ಕಣ್ಣಿಟ್ಟಿದ್ದಾರೆ. ನನ್ನ ಮೈಯಲ್ಲಿ ಹರಿತಾ ಇರೋದು ಕಿತ್ತೂರು ರಾಣಿ ಚೆನ್ನಮ್ಮನ ರಕ್ತ. ಮೃಣಾಲ್ ಮೈಯಲ್ಲಿ ಹರಿತಾ ಇರೋದು ಪಂಚಮಸಾಲಿ ರಕ್ತ. ಹೆಬ್ಬಾಳ್ಕರ್ ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದ ಬೆನ್ನಲ್ಲೇ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಅಂತ ನಿರಾಣಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸಿದ್ರೆ ಪಂಚಮಸಾಲಿ ರಕ್ತ. ಆದ್ರೆ ನಾವು ಬಸವಣ್ಣನವರ ತತ್ವವನ್ನ ನಂಬಿದಂತವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನ ಒಪ್ಕೊಂಡಂತವ್ರು, ಬಸವಣ್ಣ ಹೇಳದ ಹಾಗೆ ನಡ್ಕೊಳ್ಳುವಂತವ್ರು. ಯಾರು ಈ ರೀತಿ ಮಾತನಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಈ ಬುದ್ಧಿ ಸಮಯ ಆಗಿದೆ. ನಿರಾಣಿ ಅಣ್ಣನವ್ರಿಗೆ ಗೊತ್ತಿಲ್ಲ. ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನ ಮಾಡಿದೀವಿ. ಬಹುಶಃ ನಿರಾಣಿ ಅಣ್ಣನವ್ರಿಗೆ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತದೆ. ನಿರಾಶೆ ಅವರು ನಾವು ವೆಲ್ಕಮ್ ಮಾಡಿದ್ವಿ. ಅವಾಗ ನಾವು ಅಷ್ಟು ಡೀಟೇಲ್ ನೋಡಿರಲಿಲ್ಲ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ದು ತವ್ರ ಮನೆಯಿಂದ ಪಂಚಮಸಾಲಿ ಅನ್ನೋದು ಗೊತ್ತಿತ್ತು. ಈ ಪಂಚಮಸಾಲಿ ಹೋರಾಟ 2A ಮಾಡಿಕೊಡ್ಬೇಕನ್ನೋಂಥದ್ದು ಇವತ್ತು ನಿನ್ನೆದಲ್ಲ, 25-30 ವರ್ಷ ಆಯಿತು. ಅವಾಗ ಎಲ್ಲಿ ಗುರುತಿಸ್ಕೊಂಡಿಲ್ಲ. ಈಗ 4-5 ವರ್ಷದಿಂದ ಅವ್ರು ಬರ್ತಾ ಇದ್ದಾರೆ. 4-5 ವರ್ಷ ಆದಮೇಲೆ ನಾವು ಡಿಟೇಲಾಗಿ ನೋಡಿದ ಮೇಲೆ, ಅವ್ರು ಹೇಳಿದ ಮೇಲೆ ಪದೇ ಪದೇ ಹೇಳ್ತಾರೆ. ಅಂದರೆ ಕುಂಬಳಕಾಯಿ ಕಳ್ಳಂದಾಗ ಹೆಗಲ್ಮಟ್ಟು ನೋಡ್ಕೊಂಡ್ರೆ ಅನ್ನುವಾಗೆ ಏನಿದೆ ಅನ್ನೋಂಥದ್ದು ಕೇಳಿದಾಗ ಅವ್ರು ಊರನ್ನವ್ರು ಹೇಳಿದರು, ಇಲ್ಲ ರವೀಂದ್ರ ಹೆಬ್ಬಾಳ್ಕರ್ ಅವರು ವೀರಶೈವಲಿಂಗಾಯತ ಬಣಜಿಗ ಸಮಾಜದವರು ಅನ್ನೋಂಥದ್ದು ಬಂದಾಗ ಮತ್ತು ಅವ್ರ ಮಗ ಮೃಣಾಲದ್ದು ಆಟೋಮೆಟಿಕ್ಕಾಗಿ ಇದು ಬರ್ತದೆ ಅನ್ನೋಂಥದ್ದು ಸ್ಪಷ್ಟೀಕರಣ ಕೊಟ್ಟಿವಿ. ಹೋರಾಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.